ಇನ್ಕಮ್ ಟ್ಯಾಕ್ಸ್ ಎಲ್ಲ ಕ್ಲಿಯರ್ ಆಯ್ತಾ? ಆಯ್ತಣ್ಣ. ಆ ಟ್ರಾನ್ಸ್ಪೋರ್ಟೇಷನ್ ಬಿಲ್ ಏನಾಯ್ತು? ಮಾತಾಡಿದ್ದೀನಿ. ನಾಳೆ ಅದನ್ನ ಫೈಲ್ ಮಾಡ್ಬೇಕು, ಜ್ಞಾಪಕ ಇದೆಯಲ್ಲ? ಜ್ಞಾಪಕ ಇದೆಣ್ಣ. ಉಮಾ, ಉಮಾ, ಅಣ್ಣ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಮ್ಮ ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಸ್ವಿಮ್ಮಿಂಗಾ? ನಿನಗೆ ಹೇಗೆ ಗೊತ್ತು? ನೀನ್ ಅದಕ್ಕೆ ಹೇಳಿದ್ಲು. ಹುಡುಗಿಯಾಗಿ ನಿನ್ಗೆ ಯಾಕೆ ಸ್ವಿಮ್ಮಿಂಗ್ ಎಲ್ಲ? ನೋಡೋಣ ಈ ಅಣ್ಣನ್ ಯಾವಾಗ್ಲೂ. ಹುಡುಗಿರು ಒಂದು ಅಡಿಗೆ ಮನೇಲೇ ಇರ್ಬೇಕಾ? ಹೋದ್ಸಲ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ನಿನ್ನಂತಿ ಕಾಲ್ಜಾರ್ ನೀರಿಗೆ ಬಿದ್ಲು, ನೀನಿದ್ದೆ ಬದುಕಿಸ್ದೆ. ನೀವಿಲ್ದೆ ಹೋಗಿದ್ರೆ? ಕರೆಕ್ಟ್ ಅಣ್ಣ. ಅದ್ ಹಾಗಲ್ಲಣ್ಣ. ನೋಡೋ, ನಾಳೆ ನಮ್ ನಂದುಗ್ ಬರೋದು ಫಾರಿನ್ ಸಂಬಂಧ. ಅವ್ರ ಮನೇಲಿ ಸ್ವಿಮ್ಮಿಂಗ್ ಪೂಲ್ ಇದ್ದು ನಮ್ ನಂದುಗ್ ಈಜು ಬರಲ್ಲ ಅಂದ್ರೆ ಹೋಗೋದು ನಮ್ಮ ಮರ್ಯಾದೆ ಅಲ್ವಮ್ಮ? ಯು ವೆರಿ ಇಂಟೆಲಿಜೆಂಟ್ ಅಣ್ಣ. ನೋಡು, ನೀನು ಹೋಗಿ ಈಜು ಕಲ್ತ್ಕೊ. ಓಕೆ ಅಣ್ಣ. ಅಣ್ಣ ತುಂಬಾ ತಪ್ಪು ಮಾಡ್ತಿದ್ಯಾ ನೀನು. ಕಣೋ, ನೀ ಹೇಳೋದು ಸರಿನೇ. ನಮ್ಮಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದ್ದಿದ್ರೆ ಹೀಗೆಲ್ಲ ಆಗ್ತಾ ಇರ್ಲಿಲ್ಲ. ಉಮಾ, ಬ್ರೀಫ್ ಕೇಸ್ ಕೊಡೆ. ಕೈ ಹೊಡಿರಿ, ಲೆಫ್ಟ್ ಆಫ್ ಮಾಡಿ. ಸ್ವಿಮ್ಮಿಂಗ್ ಮಾಡಮ್ಮ ನೀರು ಕುಡಿತಿದ್ಯಲ್ಲಮ್ಮ. ಯಾವ ಊರಮ್ಮ ನಿಂದು? ಚೆನ್ನೈ. ಓ, ಅಲ್ಲಿ ನೀರು ಕಮ್ಮಿ ಇದೆ ಅಂತ ಮುಳುಗಿ ಇಲ್ಲಿ ನೀರು ಕುಡಿತಿದ್ಯಾ? ನಮ್ಗೊಂದ್ ಸ್ವಲ್ಪ ಉಳ್ಸಮ್ಮ. ನೋಡು, ಮೊದಲು ಬಾಡಿ ಸ್ಟ್ರೆಚ್ ಮಾಡು, ಆಮೇಲೆ ಕೈ ಆಡಿಸ್ಬೇಕಾ? ಬರೋರೆಲ್ಲ ಕರ್ನಾಟಕದಲ್ಲಿ ಕೈ ಆಡ್ಸೋದೇ ಆಯ್ತು. ಮೊದಲು ಕಾಲೊಡಿ, ಕತ್ತೆ ತರ ಕೈ ಕೊಡು. ಹೊಡಿ, ಚೆನ್ನಾಗಿ ಹೊಡಿ. ವೆರಿ ಗುಡ್. ನಂದಿನಿ, ನೀನೇನಿಲ್ಲಿ? ನಾನು ಸ್ವಿಮ್ಮಿಂಗ್ ಕಲಿಯೋಣ ಅಂತ ಬಂದಿದ್ದೀನಿ. ಓ, ನನಗೆ ಈ ಕೆಲಸನೂ ಫಟ್ಟೆ. ನೋ 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 ನೋ, ಈ ಸಲ ನೀನ್ ಹೇಳ್ದಂಗೆ ಕೇಳ್ತೀನಿ. ಅದೆಲ್ಲ ಆಗಲ್ಲ. ಪ್ಲೀಸ್ ಆಕಾಶ್, ಪ್ಲೀಸ್. ನಾನು ಸ್ವಿಮ್ಮಿಂಗ್ ಕಲಿಲೇಬೇಕು. ಪ್ಲೀಸ್ ಆಕಾಶ್. ಆಯ್ತು, ಹೋಗಿ ಅಡ್ಮಿಷನ್ ಫೀಸ್ ಕಟ್ ಬಾ. ಕಟ್ಟಾಯ್ತು. ಸಖತ್ ಫಾಸ್ಟ್ ಆಗಿದೆಯಾ ನೀನು. ಆಯ್ತು, ಹೋಗಿ ಡ್ರೆಸ್ ಹಾಕೊಂಡ್ ಬಾ. ಓಕೆ ಅಮ್ಮ. ಚೆನ್ನೈ, ತಟ್ಟು ಸರಿಯಾಗಿ ಹೊಡಿದೆ. ಲೆಫ್ಟ್ ಅಪ್ ಮಾಡಿ. ಏನ್ ಸ್ವಿಮ್ ಸೂಟ್ ಅಲ್ಲಿ ಬಂದ್ರೆ ಹಿಂಗ್ ಬಂದಿದ್ಯಾ? ಈ ಡ್ರೆಸ್ ತುಂಬಾ ಚಿಕ್ಕದು, ನಾಚಿಕೆ ಆಗುತ್ತೆ. ದೊಡ್ಡದ್ ಬೇಕಾದ್ರೆ ನಿಮ್ಮ ಅಣ್ಣನ ಚಡ್ಡಿ ಇತ್ತಲ್ಲ. ಆಕಾಶ್, ನಂದು ಸ್ವಿಮ್ಮಿಂಗ್ ಕಲಿಬೇಕು ಅಂದ್ರೆ ನಾಚಿಕೆ ಪಟ್ಕೊಂಡ್ರೆ ಆಗಲ್ಲ. ನಾಚಿಕೆ ಊರಿಂದ ಆಚಿಕೆ. ಹೇಳಿ ಪ್ಲೀಸ್ ಆಕಾಶ್, ನಂಗೆ ತುಂಬಾ ನಾಚಿಕೆ ಆಗುತ್ತೆ. ನಂದು ನನ್ನ ಮಾತು ಕೇಳಿ. ಪ್ಲೀಸ್ ಆಕಾಶ್, ಇಳಿ ಬಾ. ಇಳಿ. ನೀರ್ ಯಾಕೆ ಇಷ್ಟು ತಣ್ಣಗಿದೆ? ಏನ್ ಮಾಡೋದು, ನೀರ್ ಕಾಯಿಸೋಣ ಅಂದ್ರೆ ಪವರ್ ಪ್ರಾಬ್ಲಮ್. ಅದ್ ಸರಿ, ನೀ ಸ್ವಿಮ್ಮಿಂಗ್ ಕಲಿಯಕ್ ಬಂದಿದ್ಯಾ ಅಲ್ಲ ಸ್ನಾನ ಮಾಡಕ್ ಬಂದಿದ್ಯಾ? ಕೊಡಿಲ್ ಕೈನ ಇಡ್ಕ, ಮುಂದೆ ಬಾ. ಫ್ಲೋಟ್ ಮಾಡು. ಕಮ್ ಲೆಫ್ಟ್ ಮಾಡು. ಸರಿ, ಕಾಲೋಡಿ. ಹಂಗೆ. ಈ ಕಡೆ ಬಾ. ಫ್ಲೋಟ್ ಮಾಡು ಸರಿಯಾಗಿ. ಹಾಗೆ ಮುಂದೆ ಹೋಗಿ. ಈ ಕಡೆ. ಓ, ಗುಡ್ ಮಾರ್ನಿಂಗ್ ಚೆನ್ನೈ. ಏನ್ ಸಮಾಚಾರ? ಏನಿಲ್ಲ ಸರ್. ಇವ್ರು ಯಾರು? ನನ್ನ ಫ್ರೆಂಡ್ ಸರ್. ನೀನು ಚೆನ್ನೈನಾ? ನೀನ್ ನೀರ್ ಕುಡ್ದಾಗ್ಲೇ ಅನ್ಕೊಂಡೆ ನೀನ್ ಪೂರಾ ಕಾಂದನ್ ಕರ್ನಾಟಕ ಕರ್ಕೊಂಡ್ ಬರ್ತೀಯ ಅಂತ. ಇನ್ನಷ್ಟು ಜನ ಕರ್ಕೊಂಡ್ ಬರ್ಬೇಡಮ್ಮ, ಆಮೇಲೆ ನಮಗ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬನ್ನಿ. ಓಕೆ ಸರ್. ಬನ್ನಿ ಈ ಕಡೆ ಬಾ. ನಂದು ನಾಚಿಕೆ ಎಲ್ಲ ಬಿಟ್ಟೋಯ್ತಾ? ವೆರಿ ಗುಡ್. ಏನೇ ಆದ್ರೂ ನಿಂಗೆ ತುಂಬಾ ಧೈರ್ಯ ಆಕಾಶ್. ನಂಗೆ ನಾಚಿಕೆ ಬಿಟ್ಟು ಹೋಗಂಗ್ ಮಾಡಿದೆ. ಎಷ್ಟೇ ಧೈರ್ಯ ಆದ್ರೂ ನಿನ್ನ ನೋಡಿದ್ರೆ ಭಯ ಆಗ್ಬಿಡುತ್ತಮ್ಮ. ಯಾಕೆ? ಎಲ್ಲಿ ಲವ್ ಮಾಡ್ಬಿಡ್ತೀನೋ, ಎಲ್ಲಿ ಕಳೆದೋಗ್ಬಿಡ್ತೀನೋ ಅಂತ. ಅಂದ್ರೆ ನಾನ್ ಲವ್ ಮಾಡಿ ಲೆಟರ್ ಕೊಟ್ಟು ಅಕಸ್ಮಾತ್ ನೀನ್ ಅದನ್ನ ಬೇಡ ಅಂದು ನಾನ್ ಅಪ್ಸೆಟ್ ಆಗಿ ದಾಡಿ ಬಿಟ್ಕೊಂಡು ಯಾವ್ದೋ ಒಂದು ಲೋಕಲ್ ಬಾರಲ್ಲಿ ಕೂತ್ಕೊಂಡು ಕ್ವಾರ್ಟರ್ ಸೋಡಾ ಹೊಡ್ಕೊಂಡು ಎಲ್ಲಿ ಕ್ಲೀನ್ ಕೃಷ್ಣಪ್ಪ ಆಗ್ಬಿಡ್ತೀನೋ ಅಂತ ಭಯ. ಆಕಾಶ್, ನಿನ್ನಂತ ಹುಡ್ಗ ಐ ಲವ್ ಯು ಅಂತ ಹೇಳಿದ್ರೆ ಯಾವ ಹುಡ್ಗಿನೂ ನೋ ಅಂತ ಹೇಳಲ್ಲ. ಅಂದಾಯ್ತಲ್ಲ. ಯಾರು? ನಮ್ ಟೀಚರ್. ಟೀಚರ್? ನಂದು ನಾ 3ನೇ ಕ್ಲಾಸಲ್ಲಿ ಇರುವಾಗ ಮೇರಾ ನಾಮ್ ಜೋಕರ್ ಸ್ಟೈಲಲ್ಲಿ ನಮ್ ಟೀಚರ್ಗೆ ಐ ಲವ್ ಯು ಅಂದೆ. ಸ್ಪೆಲ್ಲಿಂಗ್ ಕೇಳಿದ್ರು, ಗೊತ್ತಿಲ್ಲ ಅಂದೆ, ರಿಜೆಕ್ಟ್ ಮಾಡ್ಬಿಟ್ರು. ಲವ್ ಮಾಡೋ ವಯಸ್ಸಿಗೆ ಬಂದಾದ್ಮೇಲೆ ಕಾಜಲ್ ಗೊತ್ತಲ್ಲ, ಅವಳನ್ನ ಲವ್ ಮಾಡಿದೆ. ಎಂಗೇಜ್ಮೆಂಟ್ ವಿಷಯ ಮಾತಾಡೋಂತ ಬಾಂಬೆಗೆ ಹೋದಾಗ ಅಷ್ಟೆಲ್ಲ ಮಜ್ಜು ಅಜ್ಜುನ? ಅದೇ ಅಜಯ್ ದೇವಗನ್. ಅವನ್ ಮದ್ವೆ ಆಗ್ತಿದ್ದ. ಹೇಗೋ ಅಷ್ಟು ದೂರ ಹೋಗಿದ್ದೆ.
ಮದುವೆಯಲ್ಲಿ ಆಶೀರ್ವಾದ ಮಾಡಿ ಬೇಬಿ ಅಂತ ಕರಿತಿದ್ದ ಕಾಜೋಲ್ನ ಬಾಬಿ ಅಂತ ಕರೆಯೋಂಗಾಯ್ತು. ಆಕಾಶ್ ಯು ಟೂ ಸ್ಮಾರ್ಟ್. ನೀನ್ ಹೇಳೋ ಮಾತನ್ನ ಅದೇ ನಮ್ಮ ಟೀಚರೋ ಕಾಜಲೋ ಹೇಳಿದಿದ್ರೆ ಇಷ್ಟೊತ್ತಿಗೆ ಲೈಫಲ್ಲಿ ಸೂಪರ್ ಆಗಿ ಸೆಟ್ಲ್ ಆಗಿರ್ತಿದ್ದೆ. ನಾನು ಫ್ಲಾಶ್ ಬ್ಯಾಕ್ ಬಿಡು, ಬಾ ಸ್ವಿಮ್ಮಿಂಗ್ ಕಲಿಸ್ತೀನಿ.